Hello friends, today we are discussing on the concept of trigonometric tricks. ಈಗ ಕೆಲವೊಂದು ಫಾರ್ಮುಲಾಸ್ ಬರುತ್ತೆ. ಟ್ರಿಗ್ನೋಮೆಟ್ರಿಯಲ್ಲಿ ಅತಿ ಹೆಚ್ಚು ಫಾರ್ಮುಲಾಸನ್ನು ನೋಡ್ತೀರಾ. ಅವುಗಳನ್ನು ಬಹ್ಯಾಟ್ ಮಾಡೋದ್ರಿಂದ ನಮ್ಗೆ ಜಾಸ್ತಿ ನೆನಪಲ್ಲಿ ಉಳಿಯೋದಿಲ್ಲ. ಆದರೆ ಒಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸಿಂದ ಟ್ರಿಗ್ನೋಮೆಟ್ರಿ ಕನ್ಸೆಪ್ಟಲ್ಲಿ ಬರೋ ಟ್ರಿಗ್ನೋಮೆಟ್ರಿ ಚಾಪ್ಟರಲ್ಲಿ ಬರೋ ಹಲವಾರು ಫಾರ್ಮುಲಾಸ್ಗಳನ್ನು ಒಂದೇ ಒಂದು ಡಯಾಗ್ರಾಮಿಂದ ನೀವು ಕಂಡುಹಿಡಿಯಬಹುದು. ಹೇಗೆ ಅನ್ನೋದನ್ನು ನೋಡೋಣ. ಅದಕ್ಕೆ ಇವತ್ತಿನ ಕನ್ಸೆಪ್ಟಿಗೆ ಏನು ಕೊಟ್ಟಿದ್ದೀನಿ, ಹೆಸರು ಟ್ರಿಗ್ನೋಮೆಟ್ರಿಕ್ ಟ್ರಿಕ್ಸ್ ಅಂತ ಕೊಟ್ಟಿದ್ದೀನಿ. ಸ್ಟಾರ್ಟಿಂಗ್ ಮತ್ತು ಹೆಕ್ಸಾಗೋನಲ್ ತೆಗಿತೀನಿ. ಓಕೆ, ಹೆಕ್ಸಾಗಾನ್ ಅಂದರೆ ಏನೋ 6 ವರ್ಟೈಸಸ್ ಇರಬೇಕು. ಓಕೆ, ಸೊ ರಿಸಿಪ್ರೊಕಲ್ ರಿಲೇಷನ್ಸ್ ಫಾರ್ಮುಲಾಸ್ ಹೇಗೆ ಬರುತ್ತೆ ಟ್ರಿಗ್ನೋಮೆಟ್ರಿಯಲ್ಲಿ ನೋಡೋಣ ಈ ಒಂದು ಹೆಕ್ಸಾಗಾನಿಂದ. ಓಕೆ, ಸೊ ನಿಮಗೆಲ್ಲ ಫೇವರ್ ಆಗಿರೋ ಫಾರ್ಮುಲಾ ಯಾವುದು ಟ್ರಿಗ್ನೋಮೆಟ್ರಿಯಲ್ಲಿ? ಟ್ಯಾನ್ sin by cos. ಇದು ನಿಮಗೆ ಫೇವರ್ ಆಗಿರೋ ಫಾರ್ಮುಲಾ ಟ್ರಿಗ್ನೋಮೆಟ್ರಿಯಲ್ಲಿ. ಸೊ ಫಸ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಈ ವರ್ಟೈಸಸ್ದಿಂದ. ಇದಕ್ಕೇನು ಕೊಡ್ತೀನಿ? ಟ್ಯಾನ್ sin by cos ಅಲ್ಲ. ಸೊ sin cos, ಈ ವರ್ಟೈಸಸ್ ಸೈನು, ಈ ವರ್ಟೈಸಸ್ ಕಾಸ್. ದೆನ್ ಮುಂದೆ ಈಗ ನೋಡಿ, ನಡುವೆ ಅಂತ ಗೊತ್ತೀನಿ ನಾನು 1. ಓಕೆ, 1 ಇರಲೇಬೇಕಿದ. ನೆಕ್ಸ್ಟ್ ಏನು ಬರುತ್ತೆ? ಟ್ಯಾನ್ ಅಪೋಸಿಟ್ ಏನು ತಗೋತೀನಿ ನಾನು? 4 ತಗೋತೀನಿ. ಕರೆಕ್ಟಾ? ಸೊ ಸೈನ್ ಕಾಸ್ ಟ್ಯಾನ್ ಕಾಟ್ ಆಯ್ತು. ಇನ್ನು ಉಳಿಯೋದು ಯಾವುದು? ಸೆಕ್ ಮತ್ತು ಕೊಸೆಕ್ ಫಾರ್ಮುಲಾಸ್. ಓಕೆ, ಸೆಕ್ ಮತ್ತು ಕ್ವಶನ್ಸ್ ಫಂಕ್ಷನ್ಸ್ ಉಳಿದಿದೆ. ಕರೆಕ್ಟಾ? ಸೊ ಹಾಗಾದರೆ ಎಲ್ಲಿ ಸೆಕ್ ತೊಗೊಳ್ಳೋದು, ಎಲ್ಲಿ ಕೊಸೆಕ್ ತೊಗೊಳ್ಳೋದು ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ. ಸೊ ಈಗ ನೋಡಿ, ಇದನ್ನು 2 ಪಾರ್ಟ್ ಮಾಡಿ. 2 ಪಾರ್ಟ್ ಮಾಡಿದಾಗ ಈ ಕಡೆ ನೋಡಿ, ಇದು ರೈಟ್ ಸೈಡ್ ಆಯಿತು, ಇದು ಲೆಫ್ಟ್ ಸೈಡ್ ಆಯಿತು. ರೈಟ್ ಸೈಡಲ್ಲಿ ಸಿ ಕಾಸ್, ಸಿಯಿಂದ ಸ್ಟಾರ್ಟ್ ಆಗಿದೆ. ಕಾಟ್ ಸಿಯಿಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೊಂದು ಯಾವುದು? ಕೊಸೆಕ್ ಕೂಡ ಸಿದಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೇನು ಕೊಡ್ತೀನಿ ನಾನು? ಕೊಸೆಕ್. ಈ ವರ್ಟೈಸಸ್ಗೆ ಏನು? ಕೊಸೆಕ್. ಓಕೆ, ಸೊ ಉಳಿದಿದ್ದು ಯಾವುದು? ಸೆಕ್ ಫಂಕ್ಷನ್. ಓಕೆ, ಈ ರೀತಿ ಇದೊಂದು ಹೆಕ್ಸಾಗೋನಲ್, ಈ ಒಂದು ಡಯಾಗ್ರಾಮ್ ನಿಮಗೆ ನೆನಪಲ್ಲಿ ಉಳಿದ್ರೆ ಟ್ರಿಗ್ನೋಮೆಟ್ರಿಯಲ್ಲಿ ಬರೋ ಕೆಲವಾರು ಫಾರ್ಮುಲಾಸ್ಗಳನ್ನು ನಾವು ಆರಾಮಾಗಿ ಸಾಲ್ವ್ ಮಾಡೋದು ಹೇಗೆ ನೋಡೋಣ. ಓಕೆ, ಈಗ ರೆಸಿಪ್ರೊಕಲ್ ರಿಲೇಷನ್ನೇ ನೋಡೋಣ. ಟ್ಯಾನ್, ಈಗ ನೋಡಿ, ಟ್ಯಾನ್ ಥೀಟಾ ಅಂದರೆ ಏನಾಯಿತು? ಟ್ಯಾನ್ ಥೀಟಾ ಅಂದರೆ ಇದಕ್ಕೆ ಇನ್ನೊಂದು ಹೆಸರು ಏನು ಬರುತ್ತೆ ಗೊತ್ತಾ? ಕ್ಲಾಕ್ ವೈಸ್ ಫಾರ್ಮುಲಾಸ್. ಇದಕ್ಕೆ ಇನ್ನೊಂದು ಹೆಸರೇನು? ಕ್ಲಾಕ್ ವೈಸ್ ಫಾರ್ಮುಲಾಸ್. ಓಕೆ, ಸೊ ಕ್ಲಾಕ್ ವೈಸ್ ಗಡಿಯಾರ ಹೇಗೆ ತಿರುಗುತ್ತೆ? ಹೀಗೆ ತಿರುಗುತ್ತೆ. ರೈಟ್, ಟ್ಯಾನಿಂದ ಸ್ಟಾರ್ಟ್ ಮಾಡಿದ್ದೀವಿ. ಟ್ಯಾನ್ ಅಂದ್ರೇನು? ಸೈನ್ ಬೈ ಕಾಸ್, ಮುಂದಿನ 2 ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ, ಈಗ ಟ್ಯಾನ್ ಆದಮೇಲೆ ಯಾವುದು? ಸೈನ್ ಥೀಟಾ. ಸೊ ಸೈನ್ ಥೀಟಾ ಅಂತ ತೆಗೆದುಕೊಳ್ಳೋಣ. ಸೈನ್ ಥೀಟಾ ಅಂದ್ರೇನು? ಕಾಸ್ ಥೀಟಾ ಬೈ ಕಾಟ್ ಥೀಟಾ. ಕಾಸ್ ಥೀಟಾ ಬೈ ಕಾಟ್ ಥೀಟಾ. ಕರೆಕ್ಟಾ? ಸೊ ನೆಕ್ಸ್ಟ್ ಸೈನ್ ಆದಮೇಲೆ ಕಾಸ್ ಥೀಟಾ ಅಂದರೆ ಏನು ಬರುತ್ತೆ? ನೀವೆಲ್ಲ ಈಗ ಹೇಳ್ತೀರಾ. ಕಾಸ್ ಥೀಟಾ ಅಂದ್ರೇನು? ಕಾಟ್ ಥೀಟಾ ಡಿವೈಡೆಡ್ ಬೈ ಕೊಸೆಕ್ ಥೀಟಾ. ಕಾಟ್ ಥೀಟಾ ಬೈ ಕೊಸೆಕ್ ಥೀಟಾ. ಓಕೆ, ಸೊ ನೆಕ್ಸ್ಟ್ ಏನು ಬಂತು? ಕಾಸ್ ಆದಮೇಲೆ ಕಾಟ್ ಇದೆ. ಸೊ ಕಾಟ್ ಥೀಟಾ ಕಾಟ್ ಥೀಟಾ ಅಂದ್ರೇನು? ಕೊಸೆಕ್ ಥೀಟಾ ಬೈ ಸೆಕ್ ಥೀಟಾ. ಕೊಸೆಕ್ ಥೀಟಾ ಬೈ ಸೆಕ್ ಥೀಟಾ. ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟ್ ಏನು ಬರುತ್ತೆ? ಕೊಸೆಕ್. ಸೊ ಕೊಸೆಕ್ ಥೀಟಾ ಅಂದ್ರೇನು? ಕೊಸೆಕ್ ಥೀಟಾ ಅಂದರೆ ಸೆಕ್ ಥೀಟಾ ಬೈ ಟ್ಯಾನ್ ಥೀಟಾ. ಸೆಕ್ ಥೀಟಾ ಬೈ ಟ್ಯಾನ್ ಥೀಟಾ. ಓಕೆ, ಸೊ ನೆಕ್ಸ್ಟ್ ಸೆಕ್ ಥೀಟಾ ಏನು ಬರುತ್ತೆ? ಸೆಕ್ ಥೀಟಾ ಅಂದರೆ ಟ್ಯಾನ್ ಥೀಟಾ. ಸೆಕ್ ಮುಂದಿನ ಯಾವುದು? ಟ್ಯಾನ್ ಬೈ ಸೈನ್. ಟ್ಯಾನ್ ಥೀಟಾ ಬೈ ಸೈನ್ ಥೀಟಾ. ಸರ್ ಇವು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ನಿಮ್ದು ಏನಾದರೂ ಕ್ವಶನ್ ಇದ್ದರೆ ಬೇಕಾದರೆ ಒಂದು ಸಾಲ್ವ್ ಮಾಡ್ತೀನಿ ನೋಡಿ. ಕಾಟ್ ಥೀಟಾ ಅಂದ್ರೇನು?
ಕಾಸ್ ಥೀಟಾ ಅಂದರೆ ಕಾಟ್ ಥೀಟಾ ಬೈ ಕೊಸೆಕ್ ಥೀಟಾ ಅಂತ ಬರೆದಿದ್ದೀವಿ. ಕಾಟ್ ಥೀಟಾ ಅಂದರೆ ಏನು, ನಿಮಗೆಲ್ಲರೂ ಗೊತ್ತಿದ್ದಂಗೆ ಕಾಟ್ ಥೀಟಾ ಅಂದ್ರೆ ಏನು, ಕಾಸ್ ಥೀಟಾ ಬೈ ಸೈನ್ ಥೀಟಾ, ಇಸ್ ಇಟ್ ದ್ಯಾಟ್. ಸೊ ಕೊಸೆಕ್ ಥೀಟಾ ಅಂದ್ರೆ ಏನು, 1 ಬೈ ಸೈನ್ ಥೀಟಾ, ಕರೆಕ್ಟಾ. ಸೊ ಏನಾಯ್ತು ಇಲ್ಲಿ, ಸೈನ್ ಗೆಟ್ ಕ್ಯಾನ್ಸಲ್ಡ್ ಆಯಿತು, ಉಳಿಯೋದೇನು ಕಾಸ್ ಥೀಟಾ ಅಷ್ಟೇ. ಕಾಸ್ ಥೀಟಾ ಬೈ 1 ಅಂದ್ರೆ ಏನು, ಕಾಸ್ ಥೀಟಾ. ನೋಡಿ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ತಲ್ಲ, ಹಾಗೆ ಎಲ್ಲನೂ ಮಾಡಿ ನೋಡಿ, ನಿಮಗೇನು ಸಿಗುತ್ತೆ, ಈ ಎಲ್ಲ ಫಾರ್ಮುಲಾಸ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಓಕೆ, ತಿಳಿತಲ್ವಾ. ಓಕೆ, ನೆಕ್ಸ್ಟ್ ಫಾರ್ಮುಲಾಸ್ಗೆ ಹೋಗೋಣ. ಓಕೆ, ಈ ಸೂಪರ್ ಹೆಕ್ಸಾಗೋನ್ ನಿಮಗೆ ನೆನಪಲ್ಲಿ ಇರಬೇಕು. ಓಕೆ, ಅದೇ ಇಲ್ಲಿ ಮತ್ತೊಂದು ಡ್ರಾ ಮಾಡಿದ್ದೀನಿ. ಸೊ ಟ್ಯಾನ್, ಸೈನ್, ಕಾಸ್, ಕಾಟ್, ಕೊಸೆಕ್, ಸೆಕ್. ಓಕೆ, ಸೊ ರೆಸಿಪ್ರೋಕಲ್ ರಿಲೇಷನ್ಸನ್ನು ಹೆಂಗೆ ಬರಿಬೇಕು ಈಗ ನೋಡಿ. ಇಲ್ಲಿ 1 ಇರುತ್ತೆ. ಓಕೆ, ಸೈನ್ ಮತ್ತು ಕೊಸೆಕ್ ಲೈನ್ ಎಳಿತೀನಿ, ಜಾಯಿನ್ ಮಾಡ್ತೀನಿ ಸೈನ್ ಮತ್ತು ಕೊಸೆಕನ್ನು. ಈಗ ನೋಡಿ, ಸೈನ್ ಥೀಟಾ ಇಂಟು ನೋಡಲಿ ಸೈನ್ ಮಲ್ಟಿಪ್ಲೈಡ್ ವಿತ್ ಕೊಸೆಕ್, ಸೈನ್ ಇಂಟು ಕೊಸೆಕ್ ಇಸ್ ಈಕ್ವಲ್ ಟು 1. ಏನಿದೆ 1 ಇದೆಯಲ್ಲ, ಸೊ 1. ಹಾಗೆ ಕಾಸ್ ಮಲ್ಟಿಪ್ಲೈಡ್ ವಿತ್ ಸೆಕ್ ಥೀಟಾ, ಕಾಸ್ ಥೀಟಾ ಇಂಟು ಸೆಕ್ ಥೀಟಾ ಇಸ್ ಈಕ್ವಲ್ ಟು 1. ಓಕೆ, ಸೊ ನೆಕ್ಸ್ಟ್ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ, ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು 1. ನೋಡಿ ಫಾರ್ಮುಲಾ, ಇದನ್ನೇ ನಾವು ಹೇಗೆ ಬರಿತೀವಿ, ಆರ್ ದಿಸ್ ಇಸ್ ದಿ ಫಾರ್ಮುಲಾ ವಿಚ್ ಹ್ಯಾವ್ ಕನ್ವರ್ಟೆಡ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸೆಕ್ ಥೀಟಾ. ನೋಡಿ ಮತ್ತೊಂದು ಫಾರ್ಮುಲಾ ಹೇಗೆ ಬರಿಬೋದು, ಒಂದು ಫಾರ್ಮುಲಾನ. ಸೊ ಆರ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ಕೊಸೆಕ್ ಥೀಟಾ, ಆರ್ ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಥೀಟಾ ಅಂತಲೂ ಬರಿಬಹುದು. ಓಕೆ, ಸೊ ಇದನ್ನು ಕೂಡ ಹೆಂಗೆ ಬರಿತೀವಿ, ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೆಕ್ ಥೀಟಾ. ಸೊ ಥರ್ಡ್ ಒನ್ which can be right, tan theta is equal to 1 by cot theta. Okay, this one also can be right, sin theta is equal to 1 by cosec ಅಂತ ಬರೆದಿದ್ದೀವಿ. ಈಗೇನು ಬರಿಬೋದು, cosec theta is equal to 1 by sin theta and sec theta. ನೋಡಿ ಇಲ್ಲಿ cos theta into sec theta is equal to 1 ಅಲ್ವಾ, ಸೊ cos theta is equal to 1 by sec ಅಂತ ಬರೆದಿದ್ದೀವಿ. ಸೊ ಈಗೇನು ಬರಿಬೋದು, sec theta is equal to 1 by cos theta. Okay, so last one, cot theta is equal to 1 by tan theta. ಸೊ ಇದೇ ರೀತಿಯಾದಂತಹ ಈ ಸೂಪರ್ ಹೆಕ್ಸಾಗೋನಿಂದ ಇನ್ನೂ ಕೆಲವಷ್ಟು ಫಾರ್ಮುಲಾಸನ್ನು ನೋಡ್ಬೋದು. ಓಕೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಥ್ಯಾಂಕ್ ಯು.